ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 101ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ಅದು 18ನೆಯ ಬಿಂಬೋಪಾಸನ ಸಂಧಿ ಅಂತ. ಆ ಸಂಧಿಯ 6ನೇ ಪದ್ಯವನ್ನು ಶ್ರವಣ ಮಾಡಬೇಕು. ಒಟ್ಟಾರೆ ಪದ್ಯಗಳಲ್ಲಿ 530ನೇ ಪದ್ಯ. ಕರೆಸುವನು ಮಾಯಾರಮಣತಾ ಪುರುಷ ರೂಪದಿ ತ್ರಿಸ್ಥಳಗಳು ಪರಮ ಸತ್ಪುರುಷಾರ್ಥದ ಮಹತ್ತತ್ವದೊಳಗಿದ್ದು ಸರಸಿಜ ಭವಾಂಡ ಸ್ಥಿತ ಸ್ತ್ರೀ ಪುರುಷ ತನ್ಮಾತ್ರಗಳ ಏಕೋತ್ತರ ದಶೇಂದ್ರಿಯಗಳ ಮಹಾಭೂತಗಳ ನಿರ್ಮಿಸಿದ. ಈ ಮಾಯಾರಮಣನಾದಂಥ ವಾಸುದೇವ ಭಗವಂತನು ಒಂದು ರೂಪ ಅದು. ಅವನು ಒಂದು 3 ಸ್ಥಳಗಳಲ್ಲಿದ್ದಾನೆ. 3 ಸ್ಥಳಗಳಲ್ಲಿದ್ದುಕೊಂಡು ಪುರುಷ ಅಂತ ಈ ರೀತಿಯಿಂದ ಕರೆಸಿಕೊಂಡಿದ್ದಾನೆ. ಮಹತ್ತತ್ವದೊಳಗಿದ್ದು ಎಲ್ಲ ಪುರುಷಾರ್ಥಗಳನ್ನು ಕೊಡ್ತಾನೆ. ಕರೆಸುವನು ಮಾಯಾರಮಣ ತಾ ಪುರುಷ ರೂಪದಿ, ತಾನು ಪುರುಷ ಅನ್ನೋ ಹೆಸರಿನಿಂದ ಕರೆಸ್ಕೊತಾನೆ. ತ್ರಿಸ್ಥಳಗಳು 3 ಸ್ಥಳಗಳಲ್ಲಿ ಪರಮ ಸತ್ಪುರುಷಾರ್ಥವನ್ನು ಕೊಡುವಂಥವನು, ಮೋಕ್ಷ ಮೊದಲಾದವುಗಳನ್ನು ಭಕ್ತರಿಗೆ ಕೊಡುವಂಥವನು ಎಲ್ಲಿರ್ತಾನೆ ಅಂದರೆ ಮಹತ್ತತ್ವದೊಳಗಿದ್ದಾನೆ. ಸರಸಿಜ ಭವಾಂಡ ಸ್ಥಿತ. ಇನ್ನು ಸರಸಿಜ ಭವ ಅಂತಂದ್ರೆ ಚತುರ್ಮುಖ ಬ್ರಹ್ಮ, ಅವನ ಅಂಡ ಅಂದ್ರೆ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಒಳಗೆ ಇದ್ದಾನೆ ಮತ್ತೊಂದು ರೂಪದಿಂದ. ಆ ರೂಪಕ್ಕೂ ಪುರುಷ ಅಂತಲೇ ಹೆಸರು. ಸ್ತ್ರೀ ಪುರುಷ ತನ್ಮಾತ್ರಗಳ ಏಕೋತ್ತರ ದಶೇಂದ್ರಿಯಗಳ ಮಹಾಭೂತಗಳ ನಿರ್ಮಿಸಿದ. ಈ ಬ್ರಹ್ಮಾಂಡದ ಒಳಗೆ ಇನ್ನೊಂದು ರೂಪ ಇದೆ. ಬ್ರಹ್ಮಾಂಡದ ಒಳಗಿನ 2ನೇ ರೂಪ ಇದೆಯಲ್ಲ, ಅದು ಸ್ತ್ರೀಯರನ್ನ ಪುರುಷರನ್ನ ಜಗತ್ತಿನಲ್ಲಿ ಇರುವಂಥ ಎಲ್ಲರನ್ನೂ ಕೂಡ ನಿರ್ಮಾಣ ಮಾಡಿದಂಥ ರೂಪ ಅದು. ಮತ್ತು ಪಂಚ ತನ್ಮಾತ್ರಗಳನ್ನ, ಪಂಚಮಹಾಭೂತಗಳನ್ನ, ಇದೆಲ್ಲವನ್ನು ಅಂದರೆ ಅವ್ಯಕ್ತ ತತ್ವದಿಂದ ಪ್ರಕೃತಿಯಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ತನ್ಮಾತ್ರಗಳು, ಆ ತನ್ಮಾತ್ರಗಳಿಂದ ಪಂಚಮಹಾಭೂತಗಳು, ಏಕಾದಶಿ ಇಂದ್ರಿಯಗಳು, ಹೀಗೆ ಆ ಅಹಂಕಾರ ತತ್ವನೇ ವೈಕಾರಿಕ, ತೈಜಸ, ತಾಮಸ ಅಂತಿದೆಯಲ್ಲ, ಅದರಲ್ಲಿ 3 ಅಹಂಕಾರಗಳ ಪ್ರಭೇದದಿಂದ 1ರಿಂದ ತನ್ಮಾತ್ರಗಳು, 1ರಿಂದ ಇಂದ್ರಿಯಗಳು, 11 ಇಂದ್ರಿಯಗಳು, ಮನಸ್ಸು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇವೆಲ್ಲ ಅದರಿಂದ ಹುಟ್ಟಿದವು. ಹೀಗೆ ಆ ಬ್ರಹ್ಮಾಂಡದೊಳಗಿರುವ ರೂಪ ಅದನ್ನೆಲ್ಲ ಸೃಷ್ಟಿ ಮಾಡಿದೆ. ಸರಸಿಜ ಭವಾಂಡ ಸ್ಥಿತ ಸ್ತ್ರೀ ಪುರುಷ ತನ್ಮಾತ್ರಗಳ ಏಕೋತ್ತರ ದಶೇಂದ್ರಿಯಗಳ ಮತ್ತು ಮಹಾಭೂತಗಳ ನಿರ್ಮಿಸಿದ. ಇವೆಲ್ಲವನ್ನು ಕೂಡ ಆತ ನಿರ್ಮಾಣ ಮಾಡಿದ. ಇನ್ನೊಂದು ರೂಪ ಇದೆ, ಅದರ ಬಗ್ಗೆ ಈ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಈ ಶರೀರಗ ಪುರುಷ ತ್ರಿಗುಣದಿ ಶ್ರೀಸಹಿತ ತಾನಿದ್ದು ಜೀವರಿಗೆ ಆಸೆ, ಲೋಭ, ಅಜ್ಞಾನ, ಮದ, ಮತ್ಸರ, ಕುಮೋಹ, ಕ್ಷುಧ, ಹಾಸ, ಹರುಷ, ಸುಷುಪ್ತಿ, ಸ್ವಪ್ನ, ವಿಪಾಸ, ಜಾಗೃತಿ, ಜನ್ಮ, ಸ್ಥಿತಿ, ಮೃತಿ, ದೋಷ, ಪುಣ್ಯ, ಜಯಾಪಜಯ ದ್ವಂದ್ವಗಳ ಕಲ್ಪಿಸಿದ. ಈ ಎಲ್ಲ ಜೀವರಿದ್ದಾರಲ್ಲ, ಆ ಜೀವರ ಶರೀರದಲ್ಲಿ ಭಗವಂತನ ಮತ್ತೊಂದು ರೂಪ ಇದೆ. ಆತ ಏನು ಮಾಡ್ತಾನೆ, ಲಕ್ಷ್ಮೀ ಸಮೇತನಾಗಿ ಅಲ್ಲಿದ್ದಾನೆ. ಈ 3 ಗುಣಗಳ ಹತೋಟಿಯನ್ನು ಇಟ್ಕೊಂಡಿದ್ದಾನೆ, ಸತ್ವ, ರಜಸ, ತಮಸ್ ಅಂತ ಇದ್ದು ನಮಗೆಲ್ಲ ಏನು ಮಾಡ್ತಿದ್ದಾನೆ ಅಂತಂದ್ರೆ, ಈ ಎಲ್ಲಾ ಥರದ ದ್ವಂದ್ವಗಳನ್ನ, ಆಸೆ, ಲೋಭ ಇತ್ಯಾದಿ ನಾನಾ ವೈಪರೀತ್ಯಗಳನ್ನ ಕೊಡುವಂಥವನೇ ಅವನು. ಈ ಶರೀರಕ ಪುರುಷ, ಶರೀರದಲ್ಲಿರುವಂಥ ಪುರುಷ ಇದ್ದಾನಲ್ಲ, ಅವನು ತ್ರಿಗುಣದಿ ಶ್ರೀ ಸಹಿತ ತಾನಿದ್ದು. ತ್ರಿಗುಣದಿ ಅಂದರೆ ಸತ್ವ ರಜಸ್ ತಮಸ್ಸು ಅನ್ನೋ ಗುಣದಲ್ಲಿ ಲಕ್ಷ್ಮೀ ಸಮೇತ ತಾನಿದ್ದು ಜೀವರಿಗೆ ಆಸೆ ಕೊಡ್ತಾನೆ. ಆಸೆ ಅಂದ್ರೆ ಎಲ್ಲರಿಗೂ ಗೊತ್ತು. ಲೋಭ ಅಂತಂದ್ರೆ ದುರಾಸೆ, ಅದರಲ್ಲೇ ಸ್ವಲ್ಪ. ಅಜ್ಞಾನ, ಅದು ಗೊತ್ತಿದೆ. ಅಜ್ಞಾನ ಅಂದ್ರೆ ಜ್ಞಾನದ ಕೊರತೆ ಒಂದು, ಅಥವಾ ತಪ್ಪು ತಿಳುವಳಿಕೆ ಒಂದು, ಇವೆರಡನ್ನೂ ಅಜ್ಞಾನ ಅಂತ ಅನ್ಬಹುದು. ಮದ ಅಂದ್ರೆ ಅಹಂಕಾರ, ಮತ್ಸರ ಅಂತಂದ್ರೆ ಹೊಟ್ಟೆ ಕಿಚ್ಚು, ಮುಂದೆ ಕುಮೋಹ, ಕೆಟ್ಟ ಮೋಹ, ಹೆಂಡತಿ ಮಕ್ಕಳು ಇತ್ಯಾದಿಗಳ ಬಗ್ಗೆ ಇರುವಂತ ಇರ್ತದಲ್ಲ, ಅದನ್ನ ಕುಮೋಹ ಅಂತ ಕರಿಬೇಕು. ಅಲ್ಲಿ ಮೊದಲು ಲೋಭ ಅಂತ ಬಂತಲ್ಲ, ಅದನ್ನು ದುಡ್ಡು ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಲೋಭ, ದುರಾಸೆ ಅಂತ ಶಬ್ದ ಬೇರೆ ಬೇರೆ ಇರೋದ್ರಿಂದ ಒಂದನ್ನು ಒಂದಕ್ಕೆ ಹೊಂದಿಸ್ಬೇಕು, ಮತ್ತೊಂದನ್ನು ಮತ್ತೊಂದಕ್ಕೆ ಹೊಂದಿಸ್ಬೇಕಷ್ಟೆ. ಹೀಗೆ ಮೋಹ ಅಂದ್ರೆ ಬಂಧುಗಳು, ಪುತ್ರರು ಇತ್ಯಾದಿಗಳ ಬಗ್ಗೆ ಇರುವಂಥದ್ದು ಮೋಹ. ಲೋಭ ಅಂತಂದ್ರೆ ಸಂಪತ್ತು, ಭೌತಿಕ ಸಂಪತ್ತು, ಜಡವಾದ ಸಂಪತ್ತಿನ ಬಗ್ಗೆ ಇರುವಂಥದ್ದು ಆಸೆಯನ್ನ ಲೋಭ ಅಂತ ಕರಿಬೇಕು. ಮತ್ತೆ ಹಾಸ, ಹಾಸ ಅಂತಂದ್ರೆ ಹಸಿವೆ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಹಾಸ ಅಂತಂದ್ರೆ ಹಸಿವೆ ಅಂತಾನೆ ತಿಳ್ಕೋಬೇಕಾಗಿಲ್ಲ. ಹಾಸ ಅಂತಂದ್ರೆ
ನಗು, ಇಲ್ಲಿ ಸರಿ ಕುಮೋಹ, ಕ್ಷುಧಾ ಅಂತಿದೆ. ಕ್ಷುಧಾ ಅಂದ್ರೆ ಹಸಿವೆ, ಹಾಸ ಅಂದ್ರೆ ನಗು. ಇಷ್ಟೆಲ್ಲ ತೊಂದರೆಗಳಿದ್ರೂ ಜೀವನಿಗೆ ನಡುವೆ ಯಾವಾಗ ಸ್ವಲ್ಪ ನಲಿವು ಇರ್ತದೆ, ಬರೀ ನೋವಿಲ್ಲ. ಹಾಸ ಇದೆ, ಹರುಷ ಇದೆ, ಸಂತೋಷ ಇದೆ, ನಗುವಿದೆ. ಆ ನಗುವಿಗೆ ಕಾರಣೀಭೂತವಾಗಿ ಸಂತೋಷ ಇದೆ. ಸುಷುಪ್ತಿ ಇದೆ, ಎಲ್ಲ ತೊಂದರೆಗಳನ್ನು ಮರೆತು ಸ್ವಲ್ಪ ಕಾಲವಾದರೂ ಸಂತೋಷವಾಗಿರ್ಲಿಕ್ಕಾಗಿ ಸ್ವಲ್ಪ ಅವನಿಗೆ ನಿದ್ರೆ ಇದೆ. ನಡುವೆ ಸ್ವಪ್ನ, ಕನಸಿದೆ. ಪಿಪಾಸ, ನೀರು ಕುಡಿಬೇಕು ಅಂತ ಅಪೇಕ್ಷೆ. ಜಾಗೃತಿ ಅಂದರೆ ಎಚ್ಚರ. ಜನ್ಮ ಅಂದರೆ ಹುಟ್ಟು, ಜನ್ಮ ಹುಟ್ಟಾಯಿತು. ಸ್ಥಿತಿ ಅಂತಂದ್ರೆ ಹುಟ್ಟಿದ ಮೇಲೆ ಸಾಯುವ ತನಕ ಪರಿಸ್ಥಿತಿ ಏನಿದೆ ಅದನ್ನು ಸ್ಥಿತಿ ಅಂತ ಕರೀತಾರೆ. ಮುಂದೆ ಮೃತಿ ಅಂದರೆ ಸಾವು ಕೊನೆಯದಾಗಿ. ಮುಂದೆ ದೋಷ ಪುಣ್ಯ ಜಯಾಪಜಯ ದ್ವಂದ್ವಗಳ ಕಲ್ಪಿಸಿದ. ದೋಷಗಳು, ಎಷ್ಟೋ ಥರದ ಪಾಪಗಳನ್ನು ನಮಗಾತ ಕೊಟ್ಟಿದ್ದಾನೆ. ಆ ಪಾಪಗಳಿಂದಲೇ ದುಷ್ಟ ಕಾರ್ಯಗಳನ್ನು ಮಾಡಿ ಆ ಪಾಪಗಳನ್ನು ನಾವು ಕಟ್ಟಿಕೊಳ್ತೀವಿ, ದೋಷ ಆಯಿತು. ಪುಣ್ಯ, ದೋಷ ಪುಣ್ಯ ಅಂತ, ಪುಣ್ಯ ಅಂದ್ರೆ ಎಲ್ಲರಿಗೂ ಗೊತ್ತು, ದೋಷ ಅಂದ್ರೆ ಪಾಪ. ಹೀಗೆ ದೋಷ ಪುಣ್ಯ ಅಂದ್ರೆ ಪುಣ್ಯ ಮತ್ತು ಪಾಪ ಅಂತ ಅರ್ಥ. ಜಯ ಅಪಜಯ, ಕೈ ಹಾಕಿದ ಕೆಲಸದಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಜಯ ಆಗ್ತದೆ, ಮತ್ತೊಂದು ಕೆಲಸಕ್ಕೆ ಜಯ ಆಗೋದಿಲ್ಲ. ಅಪಜಯ ಅಂತಂದ್ರೆ ಸೋಲು. ಇವೆಲ್ಲ ದ್ವಂದ್ವಗಳು. ಇದರಲ್ಲಿ ಕೆಲವು ದ್ವಂದ್ವಗಳಿವೆ, ದ್ವಂದ್ವಗಳು ಅಲ್ಲದೇ ಇದ್ದುದು ಕೆಲವಿವೆ. ಇಂಥವನ್ನೆಲ್ಲವನ್ನು ಆತ ನಮಗೆ ಕೊಡ್ತಾ ಹೋಗಿದ್ದಾನೆ. ಇದು ಬರೋದೆಲ್ಲಿ ಅಂದರೆ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಬರುವಂಥ ಸಂಗತಿ ಇದು. ಅದು ಕೊಂದುಕೊಂಡು ಭಾಗವತ ತಾತ್ಪರ್ಯ ಇದೆ. ವಿಷ್ಣೋಸ್ತು ಪುರುಷಾಖ್ಯಾನಿ ತ್ರೀಣಿ ರೂಪಾಣ್ಯತೋ ವಿದುಹು ಪ್ರಥಮಂತು ಮಹತ್ಸೃಷ್ಟು ದ್ವಿತೀಯಂ ತ್ವಂಡ ಸಂಸ್ಥಿತಂ ತೃತೀಯಂ ದೇಹಿನಾಂ ದೇಹೇ ತಾನಿ ಜ್ಞಾತ್ವಾ ವಿಮುಚ್ಯತೆ. ಇದೇ 3ನೇ ಅಥವಾ 4ನೇ ಸಂಧಿಯೊಳಗೆ ಇಂಥದೇ ಒಂದು ಪದ್ಯ ಬಂದಿತ್ತು, ಪುರುಷ ರೂಪತ್ರಯ ಪುರಾಣ ಪುರುಷ ಅಂತೇಳಿ. ಅದಂತೆ ಮತ್ತೊಂದು ಅಲ್ಲಿ ಕೇವಲ ರೂಪಗಳನ್ನು ಹೇಳಿದ್ರು, ಆ ರೂಪಗಳಿಂದ ಏನು ಕೆಲಸ ಮಾಡ್ತಾನೆ ಅಂತ ಇಲ್ಲಿ ಹೇಳಿದ್ರು ಅಷ್ಟೇ. ಜ್ಞಾನಿಗಳಾದವರು ಭಗವಂತನ 3 ಪುರುಷ ರೂಪಗಳನ್ನು ಉಪಾಸನೆ ಮಾಡ್ತಾರೆ. ಒಂದು ಮಹತ್ ಸೃಷ್ಟು, ಮಹತ್ ತತ್ವವನ್ನು ಸೃಷ್ಟಿ ಮಾಡಿದಂಥ ಒಂದು ರೂಪ. ದ್ವಿತೀಯಂತೂ ಅಂಡ ಸಂಸ್ಥಿತಂ, ಬ್ರಹ್ಮಾಂಡದ ಒಳಗಿರುವಂಥದ್ದು 2ನೇ ರೂಪ. ತೃತೀಯಂ ದೇಹಿನಾಂ ದೇಹೆ, ದೇಹಿಗಳು ಅಂದರೆ ಎಲ್ಲ ಜೀವರು, ಜೀವಿಗಳ ಒಳಗಿದ್ದು ಅವರನ್ನ ಇಂಥ ಎಲ್ಲ ದ್ವಂದ್ವಗಳನ್ನು ಕೊಟ್ಟು ಮುನ್ನಡೆಸುವವನು. ತಾನಿ ಜ್ಞಾತ್ವ ವಿಮುಚ್ಯತೆ. ಭಗವಂತನ ಈ 3 ರೂಪಗಳನ್ನು ತಿಳ್ಕೊಂಡು ಅವನಿಗೆ ಇಂಥ ದ್ವಂದ್ವಗಳನ್ನು ನಮಗೆ ಕೊಡಬೇಡ, ನಮಗೆ ದ್ವಂದ್ವಾತೀತೋ ವಿಮತ್ಸರಃ ಅಂತ ಭಗವದ್ಗೀತಾದಲ್ಲಿ ಹೇಳ್ತಾರಲ್ಲ, ಎಲ್ಲ ಥರದ ದ್ವಂದ್ವಗಳನ್ನು, ದುರಾಸೆ ಇತ್ಯಾದಿಗಳನ್ನು ದಾಟಿ ನಾವು ಸನ್ಮಾರ್ಗದಲ್ಲಿ ಇರುವಂತೆ ನಮ್ಮನ್ನು ಪ್ರೇರೇಪಿಸುವಂಥವನನ್ನು ಕೇಳಿದರೆ ವಿಮುಚ್ಯತೆ. ಪುರುಷ ಸೂಕ್ತ ಹೇಳಿ ಭಗವಂತನಿಗೆ ಅಭಿಷೇಕ ಮಾಡುವಾಗ ಇಂಥದನ್ನು ಒಂದು ಅಳವಡಿಸ್ಕೊಂಡ್ರೆ ಒಳ್ಳೆಯದು. ಈಗಾಗಲೇ ನಾನು ಇವತ್ತು ಬೆಳಗ್ಗಿನ ಕೂಡ ಅದನ್ನು ಹೇಳಿದೆ. ಭಗವಂತ ಪುರುಷ ಆ ಸೂಕ್ತದಲ್ಲಿ 3 ವರ್ಗಗಳಿವೆ. ಹೇಗೋ ಋಗ್ವೇದದ ಪುರುಷ ಸೂಕ್ತದಲ್ಲಿ 3 ವರ್ಗ. ಆ 3 ವರ್ಗಗಳನ್ನೆಲ್ಲ ಅನುಸಂಧಾನ ಮಾಡುವಾಗ ಇಂಥದ್ದು ಒಂದನ್ನು ಭಾಗವತ ತಾತ್ಪರ್ಯವನ್ನು ಕೂಡ ನೆನಪು ಮಾಡಿಕೊಂಡಂಗೆ ಆಗ್ತದೆ. ಅದಕ್ಕೆ 3 ರೂಪಗಳನ್ನು ಭಗವಂತಂದು ಈ ಥರ ನಾವು ನೆನಪು ಮಾಡಿಕೊಳ್ಬಹುದು. ತ್ರಿವಿಧ ಗುಣಮಯ ದೇಹ ಜೀವಕ್ಕೆ ಕವಚದಂದದಿ ತೊಡಿಸಿ ಕರ್ಮಪ್ರವಾಹದಳು ಸಂಚಾರ ಮಾಡಿಸುತ್ತಿಪ್ಪ. ಚೇತನರ ಕವಿಸಿ ಮಾಯಾರಮಣ ಮೋಹವ ಭವಕ್ಕೆ ಕಾರಣನಾಗುವನು. ಸಂಶ್ರವಣ ಮನನವ ಮಾಳ್ಪರಿಗೆ ಮೋಚಕನ ನೆನೆಸುತ್ತಿಪ್ಪ. ಈ ಜೀವ ಇದಾನೆ ಒಳಗೆ, ಜೀವನ ಸ್ವರೂಪ ದೇಹ ಇದೆ. ಆ ಜೀವನ ಸ್ವರೂಪ ದೇಹಕ್ಕೆ ಮೇಲೆ ಒಂದು ಲಿಂಗ ದೇಹ, ಅದರ ಮೇಲೆ ಅನಿರುದ್ಧ ದೇಹ, ಅದರ ಹೊರಗೆ ಈ ಭೌತಿಕ ದೇಹ. 3 ಗುಣಗಳಿಂದ ಕೂಡಿದಂತಹ ದೇಹವನ್ನ ಆ ಜೀವರಿಗೆ ಒಂದು ಕವಚ ತೊಡಿಸಿಬಿಟ್ಟಿದ್ದಾನೆ. ಆ ಕವಚವನ್ನು ಬೇರ್ಪಡಿಸಿಕೊಂಡು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ. ಈ ಭೌತಿಕ ದೇಹ ಮೇಲಿದ ಮೇಲೆ ಹೋಗ್ತದೆ, ಸಾಯ್ತದೆ, ಬರ್ತಿರ್ತದೆ, ಸಾಯ್ತಿರ್ತದೆ. ಅದರ ಒಳಗಿನ ಅನಿರುದ್ಧ ದೇಹ ಮತ್ತು ಲಿಂಗ ದೇಹ ಅವನು ಮುಕ್ತಿಗೆ ಹೋಗೋ ತನಕ ಅವನನ್ನು ಬಿಟ್ಟದ್ದಲ್ಲ. ಅದನ್ನು ತೊಡಿಸಿ ಆ ಮಾಯಾಪತಿ ಆದಂತಹ ವಾಸುದೇವ ರೂಪಿ ಭಗವಂತ ಅವರನ್ನು ಕರ್ಮ ಪ್ರವಾಹದೊಳಗೆ ಸಂಚಾರ ಮಾಡಿಸ್ತಾ ಇದ್ದಾನೆ. ಕರ್ಮ ಮಾಡ್ತಾರೆ, ಮತ್ತೆ ಹುಟ್ಟುತ್ತಾರೆ, ಮತ್ತೆ ಸಾಯ್ತಾರೆ, ಹೀಗೆ ನಡೆದೇ ಇದೆ. ಒಂಥರದ ಮೋಹ ಜೀವರಿಗೆ ಕೊಟ್ಟು ಬಿಟ್ಟಿದ್ದಾನೆ. ಆ ಮೋಹವೇ ಸಂಸಾರಕ್ಕೆ ಕಾರಣ. ಆ ಮೋಹದಿಂದ ಬಿಡಿಸ್ಕೊಳ್ಳುವ ಪ್ರಯತ್ನ ನಾವೇನಾದರೂ ಮಾಡಿದರೆ ಸರಿ, ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡದೇ ಇದ್ರೆ ಹಿಂಗೆ ಇರ್ತೀವಿ ಅಂತಿದ್ರೆ ಸಂಸಾರವೇ. ಸ್ವಲ್ಪ ಮೋಹವನ್ನು ದಾಟಿ ನಾವು ಶ್ರವಣ ಮನನ ಮಾಡ್ತೀವಿ ಅಂತ ಅವನು ಮೋಚಕ ಅಂತ ಅನ್ಸ್ಕೋತಾನೆ. ನೋಡಿ, ತ್ರಿವಿಧ ಗುಣಮಯ ದೇಹ, 3 ಗುಣಗಳಿಂದ ಕೂಡಿದಂತಹ ದೇಹವನ್ನ, ಅಂದ್ರೆ ಆ ಲಿಂಗ ದೇಹ, ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ, ಇವು 3 ಪ್ರಕೃತಿಯ ಸ್ವರೂಪವಾದದ್ದೇ.
ಆ ದೇಹವನ್ನು ಜೀವಕ್ಕೆ ಕವಚದಂತೆ ತೊಡಿಸಿದ್ದಾನೆ. ಕರ್ಮ ಪ್ರವಾಹದೊಳಗೆ ಸಂಚಾರ ಮಾಡಿಸ್ತಾ ಇದ್ದಾನೆ. ಪ್ರವಾಹ ಅಂತಿದೆ, ಪ್ರವಾಹ ಅಂತ ಮೂಲ ಶಬ್ದ. ಆದರೆ ದಾಸರು ಛಂದಸ್ಸಿಗೆ ಅನುಗುಣವಾಗಿ ಕರ್ಮ ಪ್ರವಾಹದೊಳು ಅಂತ ಪ್ರಯೋಗ ಮಾಡ್ತಾರೆ. ಸಂಚಾರ ಮಾಡಿಸ್ತಾ ಇದ್ದಾನೆ. ಯಾರನ್ನ? ಚೇತನರನ್ನ. ಕವಿಸಿ ಮಾಯಾರಮಣ ಮೋಹವ. ಮಾಯಾಪತಿ ಆದಂತಹ ಈ ಭಗವಂತ, ಅದು ನೋಡ್ರಿ, ಮಾಯಾ ಅಂತಂದ್ರೆ ಆ ಭಗವಂತ ವಾಸುದೇವ ರೂಪಿಯಾದಂತಹ ಭಗವಂತನ ಪತ್ನಿಗೆ ಮಾಯಾ ಅಂತ ಹೆಸರು. ಆ ಮಾಯಾ ಅಂತಂದ್ರೆ ಭಗವಂತನ ಶಕ್ತಿ, ಭಗವಂತನ ಅಪಾರವಾದ ಶಕ್ತಿ ಇದೆಯೇನೋ ಏನಿದೆಯಲ್ಲ, ಆ ಶಕ್ತಿಗೂ ಮಾಯಾ ಅಂತ ಕರೀತಾರೆ. ಹಾಗೆ ಅಂತ ಅವರಿಬ್ಬರು ಸೇರಿ, ಅವಳು ಪ್ರಕೃತಿ, ಇವನು ಪುರುಷ, ಇವರಿಬ್ರು ಸೇರಿ ಈ ಜೀವಿಗಳನ್ನ ಆ ಮಾಯೆಯಿಂದ ಮುಚ್ಚಿ ಅವ್ರಿಗೇನೂ ತಿಳಿಯೋದಂತೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸಂಸಾರದಲ್ಲಿ ಇವರು ಹೋಗ್ತಾ ಇದ್ದಾರೆ, ಪ್ರವಾಹ ಪತಿತರಾಗಿಬಿಟ್ಟಿದ್ದಾರೆ. ಪ್ರವಾಹ ಪತಿತರು ಅಂತ ನಾವು ಸಂಸ್ಕೃತದಲ್ಲಿ ಮೇಲಿನ ಮೇಲೆ ಕೇಳ್ತಿರ್ತೀವಿ. ಪ್ರವಾಹದಲ್ಲಿ ಬಿದ್ದವರಿಗೆ ಹೊರಗೆ ಸುತ್ತಮುತ್ತಲು ಏನು ಸಂಗತಿ, ಏನು ನಡೆದಿದೆ ಬಿಟ್ಟಿದೆ ಗೊತ್ತಾಗೋದಿಲ್ಲ ಅವರಿಗೆ. ಪ್ರವಾಹದಲ್ಲೇ ಬಿದ್ದು ಬಿಟ್ಟಿರ್ತಾರೆ. ಪ್ರವಾಹದಲ್ಲಿ ಬಿದ್ದಿದ್ದೇವೆ ಅಂತ ಸ್ವಲ್ಪ ಎಚ್ಚರ ಇದ್ದವರಿಗೆ ಅಲ್ಲಿಂದ ಪ್ರವಾಹದಿಂದ ತಪ್ಪಿಸ್ಕೊಳ್ಬೇಕು ಹೇಗೆ ಅಂತಂದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರ್ತದೆ. ಇಲ್ಲದೇ ಇದ್ದವರಿಗೆ ಅಲ್ಲೇ ಮುಳುಗಿ ತೇಳ್ತಾ ಹೇಳ್ತಾ ಹಾಗೆ ಒದ್ದಾಡ್ತಾ ಹೋಗ್ತಿರ್ತಾರೆ. ಹಾಗೆ ಲೋಕ ಪ್ರವಾಹದ ಪತಿತರು. ಯಾರೋ ಏನೋ ಕೆಲಸ ಮಾಡ್ತಾರೆ, ನಾವು ಮಾಡ್ತೇವೆ. ಯಾರೋ ಸಂಪತ್ತು ಗಳಿಸಿದ್ರು ನಾವು ಗಳಿಸಿದೆವು, ಯಾರೋ ಸ್ಥಾನ ಗಳಿಸಿದ್ರು ನಾವು ಗಳಿಸಿದೆವು. ಮಾಡುವ ಕೆಲಸ ನ್ಯಾಯಯುತವಾದ್ದು ಅನ್ಯಾಯಯುತವಾದ್ದು ಅಂತ ಹಿಂದಿನವರು ವಿಚಾರ ಮಾಡಲಿಲ್ಲ, ನಾವು ವಿಚಾರ ಮಾಡಲಿಲ್ಲ. ಹೀಗೆ ಹಿಂದು ಮುಂದೆ ನೋಡಿದ್ರೆ ಒಬ್ರು ಯಾರೋ ಮಾಡ್ತಿದ್ದಾರೆ, ನಾವು ಮಾಡ್ತೀವಿ. ಈ ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ, ಅದಕ್ಕೆ ಮೂಲ ಈ ಪ್ರವಾಹ ಪತಿತ ಅನ್ನೋ ಮಾತೆ. ಸ್ವಲ್ಪವೂ ವಿವೇಚನೆ ಇಲ್ಲದ ಮನುಷ್ಯ ಭೋಗ ಆಸಕ್ತನಾಗಿ ಮುಂದುವರಿತಿರ್ತಾನಲ್ಲ, ಅವರನ್ನು ಪ್ರವಾಹ ಪತಿತರು ಅಂತ ಕರೀತಾರೆ. ಅದಕ್ಕೆ ಕರ್ಮ ಪ್ರವಾಹದೊಳು ಸಂಚಾರ ಮಾಡಿಸುತ್ತಿಪ್ಪ ಅಂತ ಬಂತಲ್ಲ, ಅದಕ್ಕೆ ಇದನ್ನು ಹೇಳಿದೆ. ವಿವೇಚನೆ ಇರೋದ್ರಲ್ಲಿ ಹೋಗ್ತಿರ್ತಾನೆ ಮಾಡಿಸಿ. ಮತ್ತು ಚೇತನರಿಗೆ ಮೋಹವ ಕವಿಸಿ, ಆ ಮೋಹವನ್ನು ಕವಿಸ್ತಾನೆ. ಯಾಕಂದ್ರೆ ಅವ್ನು ಮಾಯಾರಮಣ, ಅವನ ಕೈಯಲ್ಲೇ ಇದೆ ಆ ಮೋಹ. ಆ ಗಂಡ ಹೆಂಡತಿ ಇಬ್ರು ಸೇರಿ ಅಂತ ಒಂದು ಮೋಹವನ್ನು ನಮಗೆ ಕೊಟ್ಟು ಬಿಡ್ತಾರೆ. ಭವಕ್ಕೆ ಕಾರಣನಾಗುವನು, ಸಂಸಾರಕ್ಕೆ ನಮಗೆ ಸಂಸಾರ ಬರ್ಲಿಕ್ಕೆ ಅವರೇ ಕಾರಣರಾಗಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ನಾವು ಇವನು ಬಿಡಿಸ್ಕೊಳ್ಳಿಕ್ಕೆ? ಇದಕ್ಕೇನಾದ್ರೊಂದು ಹಾದಿ ಇದೆಯೋ ಹೇಗೆ ಅಂತಂದ್ರೆ, ಶ್ರವಣ ಮನನವ ಮಾಳ್ಪರಿಗೆ ಮೋಚಕ ನೆನೆಸುತ್ತಿಪ್ಪ. ಭಗವಂತನ ಕುರಿತಾದಂತಹ ಶಾಸ್ತ್ರಗಳನ್ನು ಶ್ರವಣ ಮಾಡಬೇಕು, ವೇದಾದಿ ಶಾಸ್ತ್ರಗಳನ್ನ, ಮಹಾಭಾರತ ಇತ್ಯಾದಿಗಳನ್ನ. ಮತ್ತೆ ಶ್ರವಣ ಮಾಡಿದ್ದನ್ನ ಏಕಾಂತದಲ್ಲಿ ಕೂತ್ಕೊಂಡು ಮನನ ಮಾಡಬೇಕು. ಅದನ್ನ ಬೇರೆ ಬೇರೆ ಯುಕ್ತಿ ಮೂಲಕ ಅದನ್ನೆಲ್ಲ ಮೆಲುಕು ಹಾಕಿ, ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ ಅಂತ ಮೂರನೇ ಹಂತದಲ್ಲಿ ಏಕಾಂತದಲ್ಲಿ ಕೂತ್ಕೊಂಡು ಅದನ್ನು ಧ್ಯಾನ ಮಾಡಬೇಕು. ಗಾಯತ್ರಿ ಇತ್ಯಾದಿ ಜಪ ಮಾಡುವಾಗ, ಭಗವಂತನ ಯಾವುದೇ ಸ್ತೋತ್ರ ಮಾಡುವಾಗ ಧ್ಯಾನ ಏನ್ ಮಾಡ್ತೀವಲ್ಲ ಅದಕ್ಕೆ ನಿಧಿಧ್ಯಾಸನ ಅಂತ ಕರೀತಾರೆ. ಇಷ್ಟು ಮಾಡೋರಿಗೆ ಆತ ಈ ಮಾಯೆಯನ್ನು ಸರಿಸಿ ಅವರನ್ನು ಮುಕ್ತರನ್ನಾಗಿ ಮಾಡ್ತಾನೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ 4ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ. ನಿತ್ಯ ಷಷ್ಟವಣಂ ಚೇವ ಮನನಂ ಧ್ಯಾನಮೇವ ಚ ಕರ್ತವ್ಯಮೇವ ಪುರುಷೈರ್ ಬ್ರಹ್ಮದರ್ಶನಮಿಚ್ಛುಭಿ ಇತಿ ಬೃಹತ್ತಂತ್ರೆ. ಬ್ರಹ್ಮದರ್ಶನಮಿಚ್ಛುಭಿ, ಪ್ರವಾಹದಿಂದ ಮೇಲೆದ್ದು ಪರಬ್ರಹ್ಮನನ್ನು ತಲುಪಬೇಕು, ಭಗವಂತನ ಕುರಿತ ಸ್ವಲ್ಪ ಏನಾದರೂ ಜ್ಞಾನ ಪಡ್ಕೋಬೇಕು ಅಂತ ಅಪೇಕ್ಷೆ ಇದ್ರೆ ನಿತ್ಯ ಶ್ರವಣ ಮನನ ಧ್ಯಾನ. ಶ್ರವಣ ಮನನ ಆತ್ಮಾವಾರೇ ಶ್ರೋತವ್ಯ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ. ಇದು ಪ್ರಾಯ ಬೃಹದಾರಣ್ಯಕ ಉಪನಿಷತ್ತಿನ ಮಾತು. ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರು ಅಂತ ಋಷಿಗಳು ಇರ್ತಾರೆ. ಅವರಿಗೆ ಇದೀಗ ನೋಡಿದ ನೆನಪತ್ತಲ್ಲಿ ಇಬ್ಬರು ಪತ್ನಿಯರು ಅವರಿಗೆ. ಒಬ್ಳು ಮೈತ್ರೇಯಿ ಅಂತ, ಒಬ್ಳು ಗಾರ್ಗಿ ಅಂತ. ಸರಿ, ಮೈತ್ರೇಯಿ ಗಾರ್ಗಿ ಅಂತ ಇಬ್ರು ಪತ್ನಿಯರು. ಅವರಿಬ್ರು ಪತ್ನಿಯರನ್ನ ಯಾಜ್ಞವಲ್ಕ್ಯರು ಒಮ್ಮೆ ಕರೀತಾರೆ. ಅವ್ರಿಗೆ ತಪಸ್ಸಿಗೆ ಹೋಗ್ಬೇಕು ಅಂತ ಅಪೇಕ್ಷೆ ಬರ್ತದೆ. ನನ್ನಲ್ಲಿ 2 ಥರದ ಆಸ್ತಿಗಳಿವೆ, ನಿಮಗೆ ಯಾರಿಗೆ ಯಾವ ಆಸ್ತಿ ಬೇಕು ಅಂತ ಕೇಳ್ತಾರೆ ಅವರು. ಆವಾಗ ಗಾರ್ಗಿ ಅನ್ನೋಳು, ಯಾಜ್ಞವಲ್ಕ್ಯರು ದೊಡ್ಡ ಪುರೋಹಿತರು, ಬೇಕಾದಷ್ಟು ಸಂಪತ್ತು ಸಂಪಾದನೆ ಮಾಡಿದ್ರು, ಅದೆಲ್ಲ ತನಗೆ ಬೇಕು ಅಂತ ಕೇಳ್ಕೊಂಡ್ಲ ಗಾರ್ಗೆ. ನಾನು ಸ್ವಲ್ಪ ಏನಾದ್ರು ವ್ಯತ್ಯಾಸ ಮಾಡಿ ಹೇಳ್ತಿರ್ಬೋದು. ಮೈತ್ರಿ ಅಂತ ಹೇಳೋದನ್ನು ಗಾರ್ಗಿ ಅಂತ ಹೇಳ್ತಿರ್ಬೋದು, ಗಾರ್ಗಿ ಅಂತಿದ್ದೀನಿ ಮೈತ್ರಿ ಅಂತ ಹೇಳ್ತಿರ್ಬೋದು. ಅದು ಪ್ರಾಯ ನಾನು ಹೇಳ್ತಿರೋದು ಸರಿಯಾಗಿದೆ, ನನ್ನ ಅಸ್ಪಷ್ಟವಾದ ನೆನಪಿನ ಪ್ರಕಾರ. ಅವಳಿಗೆ ಗಾರ್ಗಿಗೆ ಎಲ್ಲ ಸಂಪತ್ತನ್ನ, ಧನ ಕನಕಾದಿ ಸಂಪತ್ತನ್ನ ಮೈತ್ರಿಯರು ಇವರು ಯಾಜ್ಞವಲ್ಕ್ಯರು ಕೊಟ್ಟರು. ಮೈತ್ರೇಯಿ ಮಾತ್ರ ನನಗೆ ನಿಮ್ಮ ಜ್ಞಾನ ಸಂಪತ್ತು ಬೇಕು ಅಂತ ಕೇಳಿದ್ವಿ. ಆಗ ಅವಳಿಗೆ ನಾನಾ ಥರದ ಉಪದೇಶಗಳನ್ನು ಅವ್ರು ಮಾಡಿದ್ರು. ಅಲ್ಲೇ ಈ ಮಾತು ಬರ್ತದೆ ಅಂತ ನೆನಪು. ಆತ್ಮಾವ ಅರೇ ದೃಷ್ಟವ್ಯ, ಅರೇ ಅಂದ್ರೆ ಆ ಜೀವನಿಗೆ ಸಂಬೋಧನೆ. ಅದು ಆತ್ಮನನ್ನ ನೋಡಬೇಕು. ಆತ್ಮಾವಾರೇ ದೃಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆತ್ಮನನ್ನು ಕಾಣಬೇಕಾದ್ರೆ ಏನ್ ಮಾಡಬೇಕು? ಮೊದಲೇ ಇದ್ದಕ್ಕಿದ್ದಂಗೆ ಕಾಣು ಅಂತ ಹೇಳಿದ್ವಿ. ಕಾಣಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಮೊದಲು ಶ್ರವಣ ಮಾಡಬೇಕು.
ಶ್ರೋತವ್ಯ ಮಂತವ್ಯ, ಆಮೇಲೆ ಅದನ್ನ ಮೆಲಕ್ ಹಾಕ್ಬೇಕು. ಮನಸ್ಸಿನೊಳಗೆ ಕುತ್ಕೊಂಡು ಇದ್ಯಾವುದು ಸರಿ, ಏನು ವಿಷಯ ಅಂತ ಅದನ್ನ ಮರಣ ಮಾಡಬೇಕು. ಆವಾಗ ಅದು ದೃಢ ಆಗ್ತದೆ. ಇಷ್ಟಾದ್ಮೇಲೆ ನಿಧಿಧ್ಯಾಸಿತವ್ಯ, ಅದನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿಬಿಟ್ರೆ ಆ ಮೂಲಕ ಭಗವಂತನನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಕರ್ತವ್ಯಮೇವ ಪುರುಷೈ ಬ್ರಹ್ಮದರ್ಶನ ಮಿಚ್ಚುಬಿಹಿ. ಇದನ್ನ ಮೇಲಿನ ಮೇಲೆ ಮಾಡ್ತಿರ್ಬೇಕಂತೀವಿ. ಯಾವನು ಒಂದ್ಸರಿ ಅದು ಬಿಟ್ಬಿಟ್ರೆ ಅದು ನಡೆಯುವಂತ ಕೆಲಸ ಅಲ್ಲ. ಯಾಕೆಂತಂದ್ರೆ ಅದೇ ಬ್ರಹ್ಮಸೂತ್ರದಲ್ಲಿ, ಅದೇ ಅಧ್ಯಾಯದಲ್ಲಿ ಒಂದಿಷ್ಟು ಸೂತ್ರಗಳನ್ನು ಹೇಳ್ತಾರೆ. ಆವೃತ್ತಿ ರಸ ಕೃತುಪದೇಶಾತ್ ಲಿಂಗಾಚ ಅಂತ ಹೀಗೆ 2 ಸೂತ್ರಗಳನ್ನ ಅದೇ ಉಪನಿಷತ್ನಲ್ಲಿ ಅವ್ರು ಹೇಳ್ತಾರೆ. ಏನಂತ? ಆವೃತ್ತಿ ಅಸಕೃತ ಉಪದೇಶಾತ್. ಆವೃತ್ತಿ ಮಾಡ್ತಾ ಇರಬೇಕು. ಒಂದ್ಸರಿ ಓದಿದ್ದು ಮನುಷ್ಯನಿಗೆ ಯಾವ ಕಥೆ ಕಾದಂಬರಿಗಳು ಇದ್ದಂತೆ ಅಲ್ಲ. ತತ್ವಶಾಸ್ತ್ರ ಅಂತಂದ್ರೆ ಅದನ್ನ ಮೇಲಿಂದ ಮೇಲೆ ಕೇಳ್ತಾ ಇರಬೇಕು, ಕೇಳಿದ್ದನ್ನು ಓದ್ತಾ ಇರಬೇಕು, ಮನನ ಮಾಡ್ತಾ ಇರಬೇಕು. ಅಸಕೃತ ಉಪದೇಶ, ಹಿರಿಯರಿಂದ ಅದು ಅನೇಕ ಬಾರಿ ಉಪದೇಶಕ್ಕೊಳಗಾಗಿದೆ. ಅವ್ರು ಹೇಳ್ತಾನೆ ಇರ್ತಾರೆ, ಅವ್ರು ಕೇಳ್ತಿರ್ತಾರೆ. ಅದಕ್ಕೆ ಜ್ಞಾನಂತೋಪಿ. ಎಷ್ಟೋ ಸರಿ ನಾವು ದೊಡ್ಡ ದೊಡ್ಡ ಜ್ಞಾನಿಗಳು, ಅರ್ಜುನನಂತ ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ನಮಗಿದು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅಂತ ಹೀಗೆ ಕೇಳಿದಂತೆ ಕಾಣಿಸ್ತದೆ. ವಸುಧಾರ ದೊಡ್ಡ ದೊಡ್ಡ ಜ್ಞಾನಿಗಳೇ. ಯಾಕೆ ಕೇಳ್ತಾರೆ ಅಂತಂದ್ರೆ ಅದನ್ನ ಮೇಲಿನ ಮೇಲೆ ಕೇಳಿ ದೃಢ ಮಾಡ್ಕೋಬೇಕು. ಯಾರು ಜ್ಞಾನಿಗಳು ಬಂದಾಗ ಸುಮ್ಮನೆ ಬಿಟ್ಟು ಬಿಡಬಾರ್ದು, ಮೇಲಿನ ಮೇಲೆ ಕೇಳಬೇಕು ಅಂತ ಅವರ ಅಭಿಪ್ರಾಯ ಇರ್ತದೆ. ಲಿಂಗಾಚ ಅಂತ ಮತ್ತೊಂದು ಸೂತ್ರ, ಅದಕ್ಕೊಂದು ದೊಡ್ಡ ಹಿನ್ನೆಲೆ ಇದೆ. ತೈತ್ತರೀಯ ಉಪನಿಷತ್ನಲ್ಲಿ ಶಿಕ್ಷಾವಲ್ಲಿ, ಬ್ರಹ್ಮಾನಂದವಲ್ಲಿ, ಭೃಗುವಲ್ಲಿ ಅಂತ 3 ಭಾಗಗಳು. ಅದರಲ್ಲಿ ಭೃಗುರ್ವೈ ವಾರುಣಿ ವರುಣಂ ಪಿತರಂ ಉಪಸಸಾರ. ಇವತ್ತು ಉಪನಿಷತ್ತು ಹೇಳಲಿಕ್ಕೆ ಏನು ಕಾರಣ ಅಂದ್ರೆ ಈ ಎಲ್ಲ ಉಪನಿಷತ್ತುಗಳಿಗೆ ರಾಯರ ಖಂಡಾರ್ಥ ಇದೆ. ರಾಯರು ಅದಕ್ಕೆಲ್ಲ ಅರ್ಥ ಬರೆದಿದ್ದಾರೆ. ನಾನು ರಾಯರ ವಾಕ್ಯಗಳನ್ನೇ ಇಲ್ಲೇನು ಹೇಳಬೇಕಾಗಿಲ್ಲ, ಅದು ಹೇಳೋ ಮಾತೆಲ್ಲ ರಾಯರದೆ, ಅಷ್ಟು ಖಾತ್ರಿ ಹೇಳ್ತೇನೆ. ಭೃಗು ಅಂತ ಋಷಿ, ಅವನು ವರುಣನ ಮಗ. ತಂದೆ ಹತ್ರ ಬಂದು ನನಗೆ ಪರಬ್ರಹ್ಮನನ್ನು ಉಪದೇಶ ಮಾಡು. ಅಧೀಹಿ ಭಗವೋ ಬ್ರಹ್ಮೇತಿ ತಸ್ಮಾ ಏತತ್ ಪ್ರೋವಾಚ ಅನ್ನಂ ಪ್ರಾಣ ಚಕ್ಷುಶ್ರೋತ್ರಂ ಮನೋವಾಚಮಿತಿ. ಅವನ ಅಪ್ಪ ಹೇಳ್ಬಿಟ್ಟ, ಅನ್ನ, ಪ್ರಾಣ, ಚಕ್ಷುಸು, ಶ್ರೋತ್ರ, ಮನಸ್ಸು, ವಿಜ್ಞಾನ, ಆನಂದ, ವಾಕ್, ಈ ಎಲ್ಲ ಹೆಸರು ಇದ್ದದ್ದು ಬ್ರಹ್ಮ ಅಂದ್ಬಿಟ್ಟ. ಮತ್ತೆ ಅವನಿಗೇನು ಹೇಳಿದ? ಯಥೋವಾ ಇಮಾನಿ ಭೂತಾನಿ ಜಾಯಂತೆ. ಬ್ರಹ್ಮ ಅಂದ್ರೆ ಏನು ಗೊತ್ತೇನು? ಯಾರಿಂದ ಈ ಎಲ್ಲ ಜೀವಗಳು ಹುಟ್ಟುತ್ತಾವೋ, ಏನ ಜಾತಾನಿ ಜೀವಂತಿ, ಹುಟ್ಟಿದ ಮೇಲೆ ಜೀವನ ಮಾಡ್ತಾವೋ, ಯತ್ ಪ್ರಯಂತಿ ಅಭಿಸಂವಿಶಂತಿ, ಕೊನೆ ಕಾಲಕ್ಕೆ ಅವನನ್ನು ಹೋಗಿ ಸೇರ್ತಾವೋ, ತದ್ ವಿಜಿಜ್ಞಾಸಸ್ವ, ಅದನ್ನು ನೀವು ತಿಳಿದುಕೋ. ತದ್ ಬ್ರಹ್ಮೇತಿ. ಅವನೇನ್ ಮಾಡಿದ? ಆ ಭೃಗು ಸತಪೋ ತಪ್ಯತ, ಹೋಗಿ ತಪಸ್ ಮಾಡಿ ಮೊದಲನೇದಾಗಿ ಅವನು ಅಪ್ಪ ಅವೆಲ್ಲ ಹೆಸರುಗಳನ್ನ ಹೇಳಿದ್ದ. ಅನ್ನ, ಪ್ರಾಣ, ಚಕ್ಷು, ಶ್ರೋತ್ರ, ಮನಸ್ಸು, ವಿಜ್ಞಾನ, ಆನಂದ ಅಂತೆಲ್ಲ. ಮೊದಲನೇದಾಗಿ ಅನ್ನವೇ ಬ್ರಹ್ಮ ಅಂತ ತಿಳ್ಕೊಂಡ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಯಾಕೆಂತಂದ್ರೆ ಅನ್ನದಿಂದ ಹುಟ್ಟುತ್ತವೆ ಇವೆಲ್ಲ, ಅನ್ನದಿಂದ ಬದುಕ್ತವೆ ಮತ್ತು ಅನ್ನದಲ್ಲೇ ಹೋಗಿ ಸೇರ್ತವೆ. ವೇದಗಳಿಗೆ 2-3 ಅರ್ಥ. ತಿನ್ನುವ ಅನ್ನನೂ ಸರಿಯೇ, ತಿನ್ನುವ ಅನ್ನದೊಳಗೆ ಅವನಿದ್ದಾನಲ್ಲ, ಅನ್ನಾದ ಅನ್ನ ನಾಮಕನಾಗಿ ಅವೆಲ್ಲ ಇದೆ. ಅಷ್ಟೆಲ್ಲ ತಿಳ್ಕೊಂಡು ತಂದೆ ಹತ್ರ ಬಂದ. ಮತ್ತೊಂದ್ಸರಿ ಬ್ರಹ್ಮನ ಬಗ್ಗೆ ಉಪದೇಶ ಮಾಡುವಂದ. ಅವನು ಈ ಸರಿ ತಂದೆ ಏನು ಹೇಳಲಿಲ್ಲ, ಯಾಕಂದ್ರೆ ಹೇಳೋದನ್ನೆಲ್ಲ ಹೇಳ್ಬಿಟ್ಟಿದ್ದ. ಹೋಗಿ ಮತ್ತೆ ತಪಸ್ ಮಾಡುವಂದ. ತಪೋ ಬ್ರಹ್ಮೇತಿ. ಅವನು ಹೋದ, ಮತ್ತೆ ತಪಸ್ ಮಾಡಿದ. ಪ್ರಾಣವನ್ನೇ ಬ್ರಹ್ಮ ಅಂತ ತಿಳ್ಕೊಂಡ. ಯಾಕಂದ್ರೆ ಪ್ರಾಣನಾಮಕ ಅಂತ ಭಗವಂತನಿಂದಲೇ ಜೀವಗಳು ಹುಟ್ಟುತ್ತವೆ, ಅವನಿಂದಲೇ ಬದುಕ್ತವೆ, ಅವನಿಂದಲೇ ಸಾಯ್ತವೆ. ಮತ್ತೆ ಬ್ರಹ್ಮನ ಹತ್ರ ಬಂದ, ಈ ತಂದೆ ಹತ್ರ ಬಂದ. ಅವನು ಮತ್ತೆ ಹೋಗಿ ತಪಸ್ ಮಾಡುವಂದ. ಆ ತಂದೆ ಆದವನು ಮಗನಿಗೆ ಒಳ್ಳೆ ವಿದ್ವಾಂಸ ಆಗಿಬಿಟ್ಟಿದ್ದೆ, ಬಾಯಿನೆಲ್ಲ ಡಿಗ್ರಿ ತಗೊಂಡು ಬಂದಿದ್ದೆ ಅಂತೇಳಿ ಶಬಾಸ್ ಅನ್ಲಿಲ್ಲ. ಇನ್ನೂ ಆವೃತ್ತಿ ಮಾಡಬೇಕು, ಮನನ ಮಾಡಬೇಕು. ಇದು ಭೃಗುವಿನಂತ ದೊಡ್ಡ ಋಷಿಗಿದ. ಮನೋಬ್ರಹ್ಮೇತಿ, ಮನಸ್ಸನ್ನು ಬ್ರಹ್ಮ ಅಂತ ತಿಳ್ಕೊಂಡ. ಕೊನೆಗೊಮ್ಮೆ ವಿಜ್ಞಾನವನ್ನು ಬ್ರಹ್ಮ ಅಂತ ತಿಳ್ಕೊಂಡ. ಕೊನೆಗೆ ಆನಂದೋ ಬ್ರಹ್ಮೇತಿ ವ್ಯಜಾನಾತ್, ಆನಂದವನ್ನು ಬ್ರಹ್ಮ ಅಂತ ತಿಳ್ಕೊಂಡ. ಆನಂದನಾಮಕ ಪರಮಾತ್ಮನಿಂದಲೇ ಭೂತಗಳೆಲ್ಲ ಹುಟ್ಟುತ್ತವೆ, ಅವನಿಂದಲೇ ಬದುಕ್ತವೆ, ಅವನನ್ನೇ ಕೊನೆಗೆ ಹೋಗಿ ಸೇರ್ತವೆ. ಸೈಷಾ ಭಾರ್ಗವಿ ವಾರುಣಿ ವಿದ್ಯಾ. ಇಲ್ಲಿ ತನಕ ಹೇಳಿದ್ದೇನಿದೆಲ್ಲ ಭಾರ್ಗವಿ, ಭೃಗುವಿನ ವಿದ್ಯಾ. ಇದು ಅದು ಬಂದಿದ್ದಲ್ಲಿಂದ ವರುಣನಿಂದ. ಇದನ್ನ ಸರಿಯಾಗಿ ತಿಳಿದುಕೊಳ್ಬೇಕು. ಯಾರು ಇದನ್ನು ತಿಳ್ಕೋತಾರೋ, ಏವಂ ವೇದ ಪ್ರತಿಷ್ಠತೆ, ಅವನು ಭಗವಂತನನ್ನು ಹೋಗಿ ತಲುಪ್ತಾನೆ. ಮತ್ತೆ ಆ ಅನ್ನನಾಮಕರಂತ ಭಗವಂತ ಇದ್ದಾನಲ್ಲ, ಅವನನ್ನು ಯಾವತ್ತೂ ಕೂಡ ಅವಲಂಬಿಸಿಕೊಂಡಿರ್ತಾನೆ. ಅವನಿಗೆ ಎಂಥ ಯೋಗ್ಯತೆ ಬರ್ತದಂತಂದ್ರೆ, ಅನ್ನವಾನನ್ನಾದೋ ಭವತಿ. ಕೆಲವರಿಗೆ ತಿನ್ನಲಿಕ್ಕೆ ಅನ್ನಗತಿ ಇರೋದಿಲ್ಲ,
ಇವನು ತಾನು ತಿಂದದ್ದಲ್ಲ ಇನ್ನೊಬ್ರಿಗೆ ಕೊಡ್ತಾನೆ. ಅನ್ನಾದೋ ಭವತಿ, ಮಹಾನ್ ಭವತಿ, ದೊಡ್ಡವನಾಗ್ತಾನೆ. ಪ್ರಜೆಯ ಹೇಗೆ, ಬಿಕಾಸ್ ಮಕ್ಕಳು ಪಶುಭಿಹಿ ಬ್ರಹ್ಮವರ್ಚಸೇನ, ಪಶು ಸಂಪತ್ತು. ಆ ಕಡೆ ಕೊಟ್ಟಿಗೆಯಲ್ಲಿ ನೋಡಿದರೆ ದನಕರುಗಳು. ಪಶು ಅಂತಂದ್ರೆ ಪಾಂತಿ ಸಂಶಾಧನಾ ನೀತಿ ವೇದಾಹ, ಅವನ ಮನೆ ಗ್ರಂಥಾಲಯ, ಅವು ಪಶುಗಳೇ. ವೇದಗಳಿಗೂ ಪಶು ಅಂತಾನೆ ಕರೀತಾರೆ. ವೇದ ಗ್ರಂಥಾಲಯದಲ್ಲಿ ಬೇಕಾದ ಪುಸ್ತಕಗಳು, ಕೊಟ್ಟಿಗೆಯಲ್ಲಿ ದನಕರುಗಳು. ಬಂದವರಿಗೆಲ್ಲ ಆಮಾಯಂತು ಬ್ರಹ್ಮಚಾರಿನ ಸ್ವಾಹ, ಇದೇ ತೈತ್ರಿಯ ಉಪನಿಷತ್ತು. ಎಲ್ಲಾ ಬ್ರಹ್ಮಚಾರಿಗಳ ಹತ್ರ ಅಧ್ಯಯನಕ್ಕೆ ಬರಲಿ, ಅವರಿಗೆ ನಾನು ಬೇಕಾದಷ್ಟು ಅಸನ ಅಶನ ವಸನ ಇತ್ಯಾದಿಗಳನ್ನು ಕೊಟ್ಟು ಯಾವುದೇ ಡೊನೇಷನ್ ಇಲ್ಲದೆ ವಿದ್ಯೆ ಹೇಳುವಂತಾಗಲಿ, ಹೀಗೆ ಕೇಳ್ತಾರೆ ಆಗಿನ ಕಾಲದ ಋಷಿಗಳು. ಮಹಾನ್ ಭವತಿ ಪ್ರಜೆಯ ಪಶುಭಿರ್ ಬ್ರಹ್ಮವರ್ಚಸೇನ, ಅವನ ಮುಖದಲ್ಲಿ ಒಳ್ಳೆ ಬ್ರಹ್ಮ ಕಳೆ ಇರ್ತದೆ. ಮಹಾನ್ ಕೀರ್ತ್ಯ, ದೊಡ್ಡ ಕೀರ್ತಿಯನ್ನು ಪಡ್ಕೋತಾನೆ ಅಂತ. ಇದೆಲ್ಲ ಆ ತೈತರಿಯ ಉಪನಿಷತ್ತಿನಲ್ಲಿ ಬಂದಂತ ಮಾತು. ಅಲ್ಲೇ ಬಂದ ಕೊನೆಯ ಒಂದು ಮಾತು, ಅನ್ನಂ ನನಿಂದ್ಯಾ ತದ್ವೃತಂ. ಇದನ್ನ ಹೇಳಿ ಮತ್ತೆ ನಾವು ಹರಿಕಥಾಮೃತ ಸಾರಕ್ಕೆ ಹೋಗೋಣ. ಅನ್ನಂ ನನಿಂದ್ಯಾ ತದ್ವೃತಂ, ಅನ್ನ ರೂಪಿಯಾದ ಭಗವಂತನನ್ನೆಂದು ನಿಂದನೆ ಮಾಡಬಾರದು. ತದ್ವೃತಂ, ಅದು ಜೀವನದಲ್ಲಿ ದೊಡ್ಡ ವೃತವಾಗಿರ್ಬೇಕು ನಮಗೆ. ಬರೇ ಭಗವಂತನ ಉಪಾಸನೆ ಮಾಡೋದು ಮಾತ್ರ ಅಲ್ಲ, ಎದುರಿಗೆ ನಾವು ಬಡಿಸುವಂತಹ, ನಾವು ಸಂಪಾದನೆ ಮಾಡುವ ಅನ್ನ, ತಿನ್ನುವ ಅನ್ನ ಇದೆಯಲ್ಲ, ಅಲ್ಲಿ ಭಗವಂತನನ್ನು ಕಾಣಬೇಕು. ಅದನ್ನು ನಿಂದನೆ ಮಾಡಬಾರ್ದು. ಅದನ್ನು ಯಾವತ್ತೂ ಏನು ವ್ಯರ್ಥ ಮಾಡದಂತೆ ನಾವು ಭೋಗ ಮಾಡಬೇಕು, ಮತ್ತೊಬ್ಬರಿಗೆ ಕೊಡಬೇಕು. ಇದೆಲ್ಲ ಅನ್ನಂ ನನಿಂದ ತದ್ವ್ರತಂ. ಕೆಲವರು ಇದನ್ನೆಲ್ಲ ಅಡಿಗೆ ಮನೆಯೊಳಗೆ ಬರೆಸಿರ್ತಾರೆ ಈ ವಾಕ್ಯವನ್ನು. ಅಡಿಗೆ ಮನೆಯೊಳಗೆ ಆ ಒಲೆಯ ಮೇಲೆ, ಒಲೆಯ ಚೌಕಟ್ಟಿರ್ತದಲ್ಲ, ಅನ್ನಂ ನನಿಂದ ತದ್ವ್ರತಂ ಅಂತ ಇದೆಲ್ಲ ಬರೆದಿರ್ತಾರೆ. ಇದು ಲಿಂಗಾಚ ಅನ್ನೋ ಸೂತ್ರದಲ್ಲಿ ಯಾಕೆ ಇಷ್ಟೆಲ್ಲ ಮಾಡಿದ ಅಂತಂದ್ರೆ, ಆ ಭೃಗುವನ್ನ ಅವರ ಅಪ್ಪ ಮತ್ತೆ ಮತ್ತೆ ಕಳಿಸಿದ, ಹೋಗೋ ಅಧ್ಯಯನ ಮಾಡು, ಹೋಗೋ ಅಧ್ಯಯನ ಮಾಡು ಅಂತ. ಅದನ್ನ ಆ ಸೂತ್ರ ಭಾಷೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಹೀಗೆ ಶ್ರವಣ ಮನನ ಯಾರು ಮಾಡ್ತಾರಲ್ಲ ಅವರಿಗೆ ಮೋಚಕ ಅನಿಸ್ತಾನೆ, ಅವರನ್ನ ಆತ ಎತ್ತಿ ಹಿಡಿತಾನೆ, ಅವರಿಗೆಂದೂ ಆತ ಬಾಧಕ ಆಗೋದಿಲ್ಲ. ಆ ಮೋಚಕನನ್ನೇ ಮುಕುಂದ ಅಂತ ಕರೀತಾರೆ. ಮುಕುಂ ಅಂತಂದ್ರೆ ಮೋಕ್ಷವನ್ನ ಕೊಡುವವನು, ಹಂಗೆ ಮುಕುಂದ ಅನ್ನೋ ಹೆಸರು. ಶಾಸನಾಹ್ವಯ ಸ್ತ್ರೀ ಪುರುಷರುಳು ವಾಸವಾಗಿಹನೆಂದರಿದು ವಿಶ್ವಾಸಪೂರ್ವಕ ಭಜಿಸಿ ತೋಷಿಸು ಸ್ವಾವರೋತ್ತಮರ ಕ್ಲೇಶನಾಶನ ಅಚಲಗಳು ಪ್ರಕಾಶಿಸುತ್ತಲಿ ಅನಶನ ರೂಪೋಪಾಸನವ ಮಾಳ್ಪರಿಗೆ ತೋರ್ಪನು ತನ್ನ ನಿಜ ರೂಪ. ಈ ಭಗವಂತನಿಗೆ ಶಾಸನ ಅಂತ ಒಂದು ಹೆಸರಿದೆ, ಅನಶನ ಅಂತ ಮತ್ತೊಂದು ಹೆಸರು ಕೂಡ ಇದೆ. ಶಾಸನಾನ ಶನಿ ಅಭಿ ತಸ್ಮಾಹ ದ್ರಾಳ ಜಾಯತ, ಇದು ಪುರುಷ ಸೂಕ್ತ. ಶಾಸನಾಹ್ವಯ, ಶಾಸನ ಅನ್ನುವ ಹೆಸರಿನಿಂದ ಆತ ಸ್ತ್ರೀಯರೊಳಗೆ ಪುರುಷರೊಳಗೆ ಎಲ್ಲರೊಳಗೂ ಇದ್ದಾನೆ. ಎಲ್ಲಿ ಇಲ್ಲ ಅಂತಿಲ್ಲ, ಅವನು ಅಲ್ಲಿ ಎಲ್ಲಾ ಕಡೆ ಇದ್ದಾನೆ. ಅವನನ್ನ ಹೀಗೆ ಭಕ್ತಿಯಿಂದ ನೀವು ಭಜನೆ ಮಾಡಿರಿ. ಮತ್ತೆ ಭಗವಂತನನ್ನು ಭಕ್ತಿಯಿಂದ ಭಜನೆ ಮಾಡೋದು ಅಂದ್ರೆ ಏನು? ಭಗವಂತನ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದೆ, ನಮ್ಮ ಸಹಮಾನವ್ರ ಜೊತೆ ಸಂಬಂಧ ಸರಿ ಇಲ್ಲ ಅನ್ನೋ ಪರಿಸ್ಥಿತಿ ಕೆಲವದಿರ್ತದೆ. ಹಾಗಲ್ಲ, ನಿನಗಿಂತ ಹಿರಿಯರಾದ ಜ್ಞಾನಿಗಳಿದ್ದಾರಲ್ಲ, ನಿನ್ನ ಸನ್ನಡತೆಯಿಂದ ಅವರನ್ನು ಸಂತೋಷಗೊಳಿಸು. ಕಿರಿಯರನ್ನ ದಯೆ, ಪ್ರೀತಿ, ವಾತ್ಸಲ್ಯಗಳ ಮೂಲಕ ಅವರನ್ನು ಸಂತೋಷಪಡಿಸು. ಶಾಸನಾಹ್ವಯ, ಶಾಸನ ಅನ್ನೋ ಹೆಸರಿನ ಭಗವಂತ ಸ್ತ್ರೀ ಪುರುಷರಳು, ಸ್ತ್ರೀಯರಲ್ಲಿ ಮತ್ತು ಪುರುಷರಲ್ಲಿ ವಾಸವಾಗಿದ್ದನು ಎಂದು ಅರಿದು ವಿಶ್ವಾಸಪೂರ್ವಕ ಭಜಿಸು. ಅದನ್ನ ಸ್ಪಷ್ಟವಾಗಿ ತಿಳಿದುಕೋ. ಮತ್ತು ತೋಷಿಸು ಸ್ವಾವರೋತ್ತಮರ, ಅವರರು ಅಂದ್ರೆ ಕೆಳಗಿನವರು, ಉತ್ತಮರು ಅಂದ್ರೆ ಮೇಲಿನವರು, ಅವರೆಲ್ಲರನ್ನೂ ಸಂತೋಷಪಡಿಸು. ಕ್ಲೇಶ ನಾಶನ ಅಚಲಗಳೋಳು, ಅವನು ಎಲ್ಲ ದುಃಖಗಳನ್ನು ಕೂಡ ನಾಶಪಡಿಸುವಂಥವನು. ಅಚಲಗಳೋಳು, ಅಚಲಗಳು ಅಂದ್ರೆ ಜಡ ವಸ್ತುಗಳು. ಹಿಂದೆ ಸ್ತ್ರೀ ಪುರುಷರ ಬಗ್ಗೆ ಅಷ್ಟೇ ಬಂತು, ಚೇತನಗಳೊಳಗೆ ಬಂತು. ಇನ್ನು ಅಚಲಗಳೊಳಗೆ ಜಡ ಪದಾರ್ಥಗಳಲ್ಲಿ ಅಂದ್ರೆ ಪ್ರತಿಮಾ ಮೊದಲಾದವುಗಳು, ಗಡಿಗೆ, ಗೋಡೆ, ಎಲ್ಲ ಕಡೆ ಇವೆಲ್ಲ ಅನಶನಗಳು. ಅಲ್ಲಿ ಅವನು ಅನಶನ ಅನ್ನುವ ರೂಪದಿಂದ ಇದ್ದಾನೆ. ಪ್ರಕಾಶಿಸುತ್ತಲಿಹ, ಪ್ರಕಾಶಿಸ್ತಾ ಇದ್ದಾನೆ. ಯಾವ ರೂಪದಿಂದ? ಅನಶನ ರೂಪದಿಂದ. ಇದನ್ಯಾರು ಉಪಾಸನ ಮಾಡ್ತಾರಲ್ಲ ಅವರಿಗೆ ತನ್ನ ನಿಜ ರೂಪವನ್ನು ತೋರಿಸ್ತಾನೆ. ಯಾಕೆ ಅವನಿಗೆ ಶಾಸನ ಅನಶನ ಅಂತಾರೆ ಅಂದ್ರೆ, ಈ ಸ್ತ್ರೀಯರು ಮತ್ತು ಪುರುಷರಲ್ಲಿ ಶಾಸನ ಅನ್ನೋ ರೂಪದಿಂದ ಇದ್ದಾರೆ ಅಂತ ಬಂತಲ್ಲ, ಅಲ್ಲಿ ಶಾಸನ ಅಂದ್ರೆ ಹೀಗೆ, ಅಶನ ಅಂದ್ರೆ ಭೋಜನ. ಆ ಶಾಸನರು ಅಂತಂದ್ರೆ ಚೇತನರೆಲ್ಲರೂ ಶಾಸನರು. ಎಲ್ಲಾ ಚೇತನವು, ಅದು ಪ್ರಾಣಿ ಆಗಲಿ, ಮನುಷ್ಯ ಆಗಲಿ, ಪಕ್ಷಿ ಆಗಲಿ, ಗಿಡ ಮರಗಳಾಗಲಿ, ಅದಕ್ಕೆ ಒಂದಲ್ಲ ಒಂದು ಆಹಾರ ಬೇಕು. ಆಹಾರ ಇಲ್ಲದ್ರೆ ಸತ್ವಾಗಿ ಬಿಡ್ತದೆ. ಸ ಅಶನ ಅಂದ್ರೆ ಆಹಾರದಿಂದ ಕೂಡಿದ್ದು,
ಆಹಾರ ಬೇಕೇ ಬೇಕು ಯಾವುದಕ್ಕೂ, ಅದು ಶಾಸನ. ಜಡ ವಸ್ತುಗಳಿಗೆ ಆಹಾರ ಬೇಕಾಗಿಲ್ಲ. ಯಾವ್ದಾದ್ರು ಹಳೇದಾದ್ರೂ ಬಣ್ಣ ಸುಣ್ಣ ಮಾಡಿಬಿಟ್ರೆ ಆಯ್ತು, ಮತ್ತೆ ಯಥಾ ಪ್ರಕಾರ ಇರ್ತದೆ. ಅದು ಅನಶನ, ಆಹಾರ ಇಲ್ಲದೆ ಇತ್ತು ಅನಶನ. ಹೀಗೆ ಶಾಸನರು ಮತ್ತು ಅನಶನರು ಅಂತ ಜೀವರು ಇದ್ದಾರೆ. ಪರಮಾತ್ಮನಿಗೂ ಶಾಸನ ಅನಶನ ಅಂತ ಹೆಸರು. ಶಾಸನಾನಶನೇ ಅಭಿ ತಸ್ಮಾತ್ ವಿರಾಳ ಜಾಯತ. ಶಾಸನರು ಅಂತಂದ್ರೆ ಸಂಸಾರದಲ್ಲಿದ್ದು ಇನ್ನು ಕರ್ಮಫಲ ಉಣ್ತಾ ಇದ್ದಾರಲ್ಲ, ಅವರು ಶಾಸನ ಜೀವರು. ವಿರಶನರು ಅಂತಂದ್ರೆ, ಅನಶನರು ಅಂದ್ರೆ ಮುಕ್ತಿ ಹೋಗಿಬಿಟ್ಟಿದ್ದಾರೆ, ಅವರೇನು ಫಲ ಉಣ್ಬೇಕಾಗಿಲ್ಲ, ಇಲ್ಲ ಕರ್ಮಫಲ ಉಣ್ಣವರಲ್ಲ ಅವರು, ಅವರನ್ನು ಅನಶನರು ಅಂತ ಕರೀತಾರೆ. ಹೀಗೆ ಆ ಶಾಸನ ಮತ್ತು ಅನಶನ ಅಂತಂಬುದು ಜೀವರಿಗೂ ಅನ್ವಯ ಆಗುವಂಥ ಶಬ್ದ, ಭಗವಂತನಿಗೂ ಕೂಡ ಅದು ಅನ್ವಯ ಆಗುವಂಥ ಶಬ್ದ. ತ್ರಿಪಾತ್ ಸಯೇವ ಭಗವಾನ್ ಸರ್ವಪ್ರಾಣಿಷು ಸಂಸ್ಥಿತ. 3 ಸ್ವರೂಪವುಳ್ಳಂತಹ ಭಗವಂತ ಎಲ್ಲಾ ಪ್ರಾಣಿಗಳಲ್ಲಿದ್ದಾನೆ ಅಂತಿದೆ ಭಾಗವತ ತಾತ್ಪರ್ಯ. ನಿರನ್ಯೇಷು ಚ ವಿದ್ವತ್ಸು ತ್ರಿದಶೇಷು ಇತರೇಷು ಚ. ಜಡ ವಸ್ತುಗಳಲ್ಲಿದ್ದಾನೆ, ಬೇರೆ ವಸ್ತುಗಳಲ್ಲಿದ್ದಾನೆ, ಹೀಗೆ ಎಲ್ಲಾ ಕಡೆನೂ ಕೂಡ ಆತ ಇದ್ದಾನೆ. ಸರ್ವೇಷು ಸ್ವಾತ್ಮವತ್ಸ್ನೇಹ ಸತ್ಸ್ವನ್ಯತ್ರ ತಥೋದಯ ಕಾರ್ಯ ಏವಂ ಅಪರೋಕ್ಷೇಣ ದೃಶ್ಯತೆ ಕ್ಷಿಪ್ರಮೀಶ್ವರ. ಅನುವ್ಯಾಖ್ಯಾನ. ಸರ್ವೇಷು ಸ್ವಾತ್ಮವತ್ಸ್ನೇಹ, ಪ್ರತಿಯೊಂದು ಜೀವರಲ್ಲೂ ಕೂಡ ತನ್ನ ಬಗ್ಗೆ ತನಗೊಂದು ಏನು ಪ್ರೀತಿ ಹೇಗಿರ್ತದಲ್ಲ, ಹಾಗೆ ಪ್ರತಿಯೊಂದು ಜೀವದ ಬಗ್ಗೆನೂ ಒಂದಿಷ್ಟು ಪ್ರೀತಿ ಇಟ್ಕೋಬೇಕು. ಅವುಗಳನ್ನ ಆ ರೀತಿಯಿಂದ ಕಾಣಬೇಕು. ಆ ಮೂಲಕ ದೊಡ್ಡವರನ್ನ ಮತ್ತು ಸಣ್ಣವರನ್ನ ಸಂತೋಷಪಡಿಸಬೇಕು. ಇದಲ್ಲದೆ ಬೇರೆ ಯಾವುದೇ ವಿಧಾನವಿಲ್ಲ. ಈ ಮೂಲಕ ನಾವು ನಡ್ಕೊಂಡ್ರೆ ಮಾತ್ರ ಆ ಭಗವಂತ ತನ್ನ ರೂಪವನ್ನು ನಮಗೆ ತೋರಿಸ್ತಾನೆ. ಪ್ರಕರದಂತರ ಚಿಂತಿಸುವುದೀ ಪ್ರಕೃತಿಯೋಳು ವಿಶ್ವಾದಿ ರೂಪವ, ಪ್ರಕಟ ಮಾಳ್ಪೆನು ಯಥಮತಿಯೋಳು ಗುರು ಕೃಪಾಬಲದಿ. ಮುಕುರ ನಿರ್ಮಿತ ಸದನದೊಳು ಪೊಗೆ ಸ್ವಕೀಯ ರೂಪವ ಕಾಂಬ ತೆರದಲ್ಲಿ, ಅಕುಟಿಲಾತ್ಮ ಚರಾಚರದಿ ಸರ್ವತ್ರ ತೋರುವನು. ಇನ್ನೊಂದು ವಿಷಯ ಸಂಗತಿ ನಾನು ಹೇಳ್ತೇನೆ ಅಂತಾರೆ ದಾಸರು. ಪ್ರಕೃತಿಯೊಳಗೆ ಎಲ್ಲಾ ಕಡೆ, ಪ್ರಕೃತಿಯಿಂದ ನಿರ್ಮಿತವಾದ ಈ ಜಗತ್ತಿನಲ್ಲಿ ಎಲ್ಲಾ ಕಡೆ ವಿಶ್ವ, ತೈಜಸ, ಪ್ರಾಜ್ಞೆ, ತುರಿಯ ಮೊದಲಾದ ಭಗವಂತನ ರೂಪಗಳಿವೆ. ಅವುಗಳನ್ನು ಆಲೋಚನೆ ಮಾಡಬೇಕು. ನಾನು ಗುರುಗಳ ಕೃಪೆಯಿಂದ ಕಲಿತದ್ದನ್ನ ನಿಮಗೀಗ ಹೇಳ್ತೇನೆ. ದಾಸರು ಹೇಳ್ತಾರೆ, ಯಥಾಮತಿ ನನಗೆಷ್ಟು ಹೇಳಿದೆ ಅಷ್ಟು ಹೇಳ್ತೇನೆ ಅಂತಾರೆ. ಅದು ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಮುಕುರ ನಿರ್ಮಿತ ಸದನದೊಳು ಪೊಗೆ, ದೊಡ್ಡದೊಂದು ಮನೆ ಅಂತೆ. ಅದೆಂಥ ಮನೆ ಅಂದರೆ ಕನ್ನಡಿಯಿಂದ ನಿರ್ಮಾಣ ಮಾಡಿದ ಮನೆ. ಸುತ್ತಮುತ್ತಲು ಕನ್ನಡಿನೇ, ಎಲ್ಲ ಕಡೆ ಕನ್ನಡಿನೇ, ಮೇಲೆ ಕೆಳಗೆ 4 ದಿಕ್ಕುಗಳಲ್ಲಿ ಒಟ್ಟು 6 ಭಾಗಗಳಲ್ಲೂ ಕನ್ನಡಿನೇ. ಮುಕುರ ಅಂದ್ರೆ ಕನ್ನಡಿ. ಕನ್ನಡಿಯಿಂದ ನಿರ್ಮಿತವಾದ ಒಂದು ಮನೆಯೊಳಗೆ ಪ್ರವೇಶ ಮಾಡಿದರೆ ಅಲ್ಲೇನಾಗ್ತದೆ ಅಂದ್ರೆ ಸ್ವಕೀಯ ರೂಪವ ಕಾಂಬ ತೆರದಲ್ಲಿ. ನೀವು ಹೀಗೆ ನೋಡಿದರೆ ಅಲ್ಲಿ ನಿಮ್ಮ ರೂಪ ಕಾಣಿಸ್ತದೆ, ಹಿಂದೆ ನೋಡಿದ್ರು ನೀವೇ ಕಾಣಿಸ್ತೀರಿ, ಪಕ್ಕದಲ್ಲಿ 2 ಪಕ್ಕದಲ್ಲಿ ಮೇಲೆ ಕೆಳಗೆಲ್ಲ ನೀವೇ ಕಾಣಿಸ್ತೀರಿ. ಅದರಂತೆ ಭಗವಂತ ಈ ಜಗತ್ತಿನೊಳಗಿದ್ದಾನಲ್ಲ, ಇದು ಕನ್ನಡಿಯಿಂದ ನಿರ್ಮಿತವಾದಂಥ ಮನೆ ಇದ್ದಂತೆ ಈ ಜಗತ್ತು. ಎಲ್ಲಿ ನೋಡಿದ್ರಲ್ಲೂ ಅವನೇ ಇದ್ದಾನೆ, ಎಲ್ಲಾ ಕಡೆ ಅವನ ಪ್ರತಿಬಿಂಬಗಳೇ. ಅವನು ಇಲ್ಲದೇ ಇರೋದು ಬೇರೆ ಯಾವುದೂ ಇಲ್ಲ. ಭಗವಂತನ ಪ್ರತಿಬಿಂಬ ಅಲ್ಲದೇ ಇರುವಂಥ ಸಂಗತಿ ಜಗತ್ತಿನಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಸ್ವಕೀಯ ರೂಪವ ಕಾಂಬ ತೆರದಲ್ಲಿ, ಸ್ವಕೀಯ ಅಂದ್ರೆ ತನ್ನದ್ದಾದದ್ದು, ಆ ರೂಪವನ್ನು ಕಾಣುವಂತೆ ಅಕುಟಿಲಾತ್ಮ ನಿರ್ದೋಷನಾದ ಭಗವಂತ ಚರಾಚರದಿ ಸರ್ವತ್ರ ತೋರುವನು. ಚರ ವಸ್ತುಗಳಲ್ಲಿ, ಅಚರ ವಸ್ತುಗಳಲ್ಲಿ ಎಲ್ಲಾ ಕಡೆನೂ ಕೂಡ ಅವನೇ ತೋರ್ತಾನೆ ಹೊರತು ಅವನು ಬಿಟ್ಟು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಅವನ ಹೋಲಿಕೆ ಈ ಜಗತ್ತಿಗೆ. ಈ ರೀತಿಯಾಗಿ ಇಲ್ಲಿಗೆ ಈ ರಾಘವೇಂದ್ರ ಸ್ವಾಮಿಗಳ ಪೂರ್ವಾರಾಧನಾ ದಿವಸ ಇವತ್ತು. ಈ 18ನೇ ಬಿಂಬೋಪಾಸನ ಸಂಧಿ ಹರಿಕಥಾಮೃತ ಸಾರದ್ದು, ಅದರಲ್ಲಿ 10ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 534ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಅದು ರಾಯರ ಅಂತರ್ಯಾಮಿಯಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರಿಕರಾದಂಥ ಆ ಲಕ್ಷ್ಮೀ ವೆಂಕಟೇಶನಿಗೆ ಇದು ಅರ್ಪಿತವಾಗಲಿ ಎನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.